ಅವನು ಸಿಹಿ ತಿನ್ನುವುದು. ಮತ್ತೆ ನನಗೆ ಸಿಹಿ ಆಗುದಿಲ್ಲ ಅಂತಲ್ಲ, ತಿನ್ನುವುದಿಲ್ಲ. ಕೃಷ್ಣ ಬರುವವರೆಗೂ ತಿನ್ನಬಾರ್ದು ಅಂತ ಇಟ್ಕೊಳ್ತೀನಿ. ಆಮೇಲೆ ನನಗೆ ಕೊಡುದು. ಹೌದು, ನೋಡ್ತಾ ಕೂತ್ಕೊಳ್ಳಿ. ಅಲ್ಲ ತಿನ್ನ, ನೀ ತಿನ್ನ, ತಿನ್ನ, ನೀ ತಿನ್ನ. ನನಗೆ ತಿನ್ನಿಸು. ಹೌದು. ಎಲ್ಲಾದ್ರೂ ಕುಶ ಸಮಂತರವನ್ನು ಬೇಕಾಗಿ ಅಡವಿಗೆ ಹೋದಾಗ ಹಾ. ಅದು ಸ್ವಲ್ಪ ಹಣ್ಣು ಕಂಡಿದ್ದಾನೆ. ಹಣ್ಣು ಒಂದೇ ಹಣ್ಣು. ನನಗೆ ತಿನ್ನುವ ಬಯಕೆ ಆಯ್ತು. ಸುಧಾಮ ಹಣ್ಣು ಉಂಟು ಅಂತ ಹೇಳಿದೆ. ಮರ ಏರಿಬಿಟ್ಟ. ನಾನು ಮೊದಲು ಮರ ಹಚ್ಚಿದ ಮಲ್ಲ ಆದ್ರೆ ಇವ ನನಗೆ ತಿನ್ನುವ ಭಾಗ್ಯ ಬೇಕಿತ್ತು. ಹಣ್ಣು ತಿನ್ಲಿಕ್ಕೆ ಮ್ಯಾಲ ಉಂಟು ಇಲ್ವಾ? ನನಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಹೌದು, ಮರ ಹತ್ತಿದ್ದೆ, ಅದು ಹೇಗೆ ಹತ್ತಿದ್ದೆ ಅಂತೂ ನನಗೆ ಗೊತ್ತಿಲ್ಲ. ಹೇಗೆ ಹೋದಂತೆ ಹಣ್ಣನ್ನು ಕಿತ್ತಂತೆ ಆ ಹಣ್ಣನ್ನು ಹಾಗೆ ಜೋಪಾನವಾಗಿ ಹಿಡ್ಕೊಂಡು ನಾನು ಕೆಳಗೆ ಬಂದದ್ದು ನಾನು ಇಳಿದದ್ದಲ್ಲ. ಆಮೇಲೆ ಬರ್ತಾ ಒಂದೇ ಹಣ್ಣು ಬೇಡ ಅಲ್ಲ. ಒಂದೇ ಪಂಜೆ ಇರುವುದು. ಆ ಪಂಜೆಯು ಹೊರದೋಯ್ತು ಪಾಪ. ಹಾಗಾಗಿ ಅದನ್ನು ಇಟ್ಕೊಳ್ಳೋದು ಬಿಕ್ಕಿ 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 ಹೊರಗುದು. ಆದ್ರೆ ಅಷ್ಟಕ್ಕೆ ಕೊನೆಗೆ ಸಮಾಧಾನ ಆಯ್ತು ನನಗೆ. ಹೊಸದಾಗ ಹೊರದದ್ದಲ್ಲ, ಹೊರದಲ್ಲೆಲ್ಲ ನಾನು ಉಗುಳು ಹಾಕೊಂಡದ್ದೆ. ಮತ್ತೆ ಅಂತದ್ದು ಇದು ಜೋಡಿಸಿದ್ರಾಯ್ತು ಅಂತ ಸುಮ್ಮನೆ ಹೀಗೆ ಗುರುಮಟ್ಟವನ್ನು ನಾವು ಕಳೆದವರು. ಅದೇ ಅಷ್ಟೇ ಅಲ್ಲ, ಯಾವಾಗ ನನ್ನ ಕಾಣ್ಲಿಕ್ಕೆ ಬರಲಿ ಅವ ಗುರುಮಟ್ಟದಲ್ಲಿ ಏನಾದ್ರು ಇಟ್ಕೊಂಡೇ ಬರ್ತಾರೆ. ಇವತ್ತು ನನ್ನ ಕಾಣ್ಲಿಕ್ಕೆ ಬಂದವ ಹಾಗೆ ಸುಮ್ಮನೆಲ್ಲ ಬರ್ಲಿಕ್ಕೆ ಇಲ್ಲ. ತಿನ್ನುವುದಕ್ಕೆ ತಂದೇ ತರ್ತಾನೆ. ಯಾರು ಕೃಷ್ಣಯ್ಯ ಎಂತ ಮಾತಾಡ್ತೀನಿ ಪಾಪ. ನಮ್ಮ ನೋಡಿದವರಿಗೂ ಅರ್ಥ ಆಗ್ತದೆ. ಅವನು ಇರುವುದು ಹೀಗೆ ಬಿಟ್ಟರೆ ಅವನು ಶ್ರೀಮಂತ ಗೊತ್ತಿರಲಿಲ್ಲ. ಯಥಾರ್ಥದಲ್ಲಿ ಬರಬೇಕು ಅಂತ ನನ್ನ ಹೆಂಡತಿಗೆ ಹೇಳಿದ್ದ. ನಾನಾ ಜಾತಿಯ ನಾನಾ ಬಗೆಯ ಸಿಹಿಯಾದದ್ದು ಚಪ್ಪೆಯದ್ದು ಬಗೆ ಬಗೆಯ ತಿನಿಸನ್ನೆಲ್ಲ ಮಾಡಿಟ್ಟಿದ್ದು ನಾನು ಬಿಟ್ಟುಕೊಂಡಿದ್ದೆ. ಆದ್ರೆ ನಿನ್ನನ್ನು ನೋಡುವ ಕಾತರದಲ್ಲಿ ಹಾಗೆ ಬಂದಿದ್ದೆ. ಮಾಡಿದರೆ ಎಲ್ಲುಂಟು? ಮಾಡಿದ್ದಲ್ಲೇ ಉಂಟು, ಮನೆಯಲ್ಲೇ. ತಿನ್ನು ಬೈಕ್ ಹೆಚ್ಚಾಗ್ತಾ ಉಂಟು. ಆದ್ರೆ ಒಂದು ಏನೋ ಹೇಳೋಣ, ನಿಮ್ಮನಿಗೆ ಇಬ್ಬರು ಒಟ್ಟಾಗಿ ಹೋಗೋಣ. ತಿನ್ಕೊಂಡು ಮಾಡಿದರೆ ಹಾಳಾಗೋದಿಲ್ಲ. ನೀವು ನಮ್ಮ ಮನೆಯಾಗ ಇಷ್ಟಪಡ್ತೀರಿ. ನಮ್ಮಲ್ಲಿ ಎಷ್ಟೇ ತಿಂಡಿ ತಿನಿಸು ಮಾಡಿದ್ರು ನಮ್ಮ ಮನೆಗೆ ಇರುವುದಿಲ್ಲ. ಏನಾಗ್ತದೆ ಅದು ಈಗ ನಾನೇನು ಬಿಟ್ಟು ಈ ಕಡೆ ಬಂದಲ್ಲ, ಆ ಇದ್ದದ್ದನ್ನು ಇಟ್ಕೊಂಡು ಕೂತ್ಕೊಳ್ಳೋ ಪದ್ಧತಿ ಇಲ್ಲ ನಮ್ಗೆ. ಅಂದ್ರೆ ಅವಳು ಗೃಹಿಣಿ ಅಲ್ಲ, ಆಚೀಚೆ ಮನೆ ಮಕ್ಕಳಿಗೆಲ್ಲ ಕೂತ್ಕೊಂಡಿದ್ದಾಳೆ. ನಿಮ್ಮನೆ ಮಕ್ಕಳಿಗೆ ನಮ್ಮನೆ ಮಕ್ಕಳು ಹೆಚ್ಚಾಗಿದೆ. ಹಾಗಾಗಿ ನಾವು ಈಗ ಹೋದ್ರಲ್ಲಿ ಏನು ಇರುವುದಿಲ್ಲ ಕೃಷ್ಣ. ಹೋಗಿ ಪ್ರಯೋಜನ ಇಲ್ಲ. ಬರುವಾಗ ಅವಸರದಲ್ಲಿ ಬಂದೆ, ಆದ್ರೆ ಇನ್ನೊಂದು ಸಲ ಬರುವಾಗ ಜಾಗ್ರತೆ ಮಾಡ್ತೇನೆ ನಾನು. ತಮಾಷೆ ಮಾಡಬೇಡ. ಏನು ವಿನೋದ ನನ್ನಲ್ಲಿ ಬೇಡ. ವಿನೋದವಾ ಕೃಷ್ಣಯ್ಯ, ನನಗೆ ಗ್ರಾಚಾರವೇ ಸರಿ ಇಲ್ಲ. ಅದು ಸಮುದ್ರದ ಬದಿಯಲ್ಲಿದ್ದವನು ಆಗ ವಾಸನೆ ಅಂತ ನೀವು ನೋಡಿದ್ರೆ ಈಗ ಬರಬೇಡ. ಒಂದು ನನ್ನ ತಲೆಗೆ ಹೋಗುದಿಲ್ಲ. ನಿನಗೇನು ಬರ್ತಾ ಉಂಟು? ನನಗೆ ಒಂದು ಜಾತಿ ವಾಸನೆ ಬರ್ತಾ ಉಂಟಲ್ಲ, ಇಂಥದ್ದು ಇಂಥ ಅಂಥದ್ದು ಎಲ್ಲೇ ಇಲ್ಲ. ನಾ ದೂರದಿಂದ ಬಂದ
ಹಾಗಾಗಿ ನನ್ನ ದೇಹ ವ್ಯವಸ್ಥೆ ಹಾಗೆ ಅದೇ ವಾಸನೆ ಇರಬೇಕು ಅಂತ. ಆಯ್ತು ಹಾ ತರಲಿಲ್ಲ ಬೇಡ ಬಿಡು. ಏನು ತಂದಿಲ್ಲ. ಬೇಡ ನಿನಗೆ ತಂದದ್ದೇ ಅವ್ರ ಮುಂದೆ ಒಂದು ತೋರಿಸ್ಬೇಡ. ನೀನು ಹೆಂಡತಿ ಒಳಗೆ ಕಳಿಸು, ಒಳಗೆ ಕಳಿಸು ಅಂತ ಅವ್ನಿಗೆ ಗೊತ್ತಾಗ್ಲಿ. ಅಯ್ಯೋ ನನ್ನ ಮರ್ಯಾದೆ ನಿನ್ನ ಮರ್ಯಾದೆ ಬೇರೆ ನನ್ನ ಮರ್ಯಾದೆ ಬೇರೆ ಉಂಟಾ? ಇಬ್ಬರದು ಹೋಗ್ತದೆ. ನಂದು ಹೋಗೋರಿಗೆಲ್ಲ ಒಟ್ಟಿಗೆ ಇನ್ನೊಂದು ಹೋಗು. ನೋಡು, ಹೋಗುವುದು ಯಾವುದು ನಮ್ಮದಲ್ಲ, ಹಾಗೆ ಹೋಗುವುದು ನಮ್ಮ ಹತ್ರ ಇಲ್ಲವೂ ಇಲ್ಲ. ಹೋಗ್ಲಿಕ್ಕೆ ನೀವು ತಂದದ್ದಾಗಿ ಅದು ಮತ್ತೆ ಗೊತ್ತಾಯ್ತು ನನಗೆ. ಹೋಗುವುದು ಯಾವುದು ನಮ್ಮದಲ್ಲ, ಹೋಗುವುದಕ್ಕೆ ನಮ್ಮನ್ನೇನು ಇರ್ತಬೇಕಂತ ಅಲ್ವಾ? ಅನ್ಕೋತ ಮಾಡ್ತೀವಿ. ಈಗ ಇದು ಕೊಡಲೇಬೇಕಾ? ಒಂದೊಂದು ನೆನಪಿದೆ. ಅವಲಕ್ಕಿ ಎಂತ ಮಾತಾಡ್ತೀನಿ ನನಗೆ ಗೊತ್ತಾಯ್ತು ನಿನ್ನ ಈಗ ಸಾಲ ಆಗುತ್ತೆ ಅಂತ ಪರಿಮಳ ಪರಿಮಳವ ನಮಗಂತ ಯಾವುದು ಇಲ್ಲ ನಿನ್ ವಾಸನೆ ಅಲ್ಲ ನನಗೊಬ್ಬನಿಗೆ ಪರಿಮಳ ಆದ್ರೆ ಮೂಗು ಸರಿ ಇಲ್ಲ ಅಂತ ಹೇಳ್ಬೋದು. ಅದ್ಭುತ ದಂಪತಿಗಳು ಪ್ರಪಂಚಕ್ಕೆ ಆದರ್ಶ ನೀವೇ. ಗಂಡ ಹೇಳಿದ್ದೆ ಹೋಗು ಹೇಳಿದ್ರೆ ಹೆಂಡತಿ ಪಾಪ ಹೆಂಡತಿ ಅಂತ ಹೇಳಿದ್ರೆ ಹಾಗೆ ತಿಳಿಸಿ ಹೇಳಬೇಕು. ಹಾಗೇನಿಲ್ಲ, ಅವಳು ಎದ್ದಿದ್ದಾಗ ಹೇಳ್ತಾಳೆ. ಬೇಕಿದ್ ನೋಡು.
ಏನು ವಾಸನೆ ಇದು? ಅದೇ ಈಗ ಆದಷ್ಟು ಗಮನಿಗಳು ಹೌದಾ? ಈಗ ಗಮನಿಸಿ ನೋಡು, ನಿನಗಿದು ವಾಸನೆ ಬರ್ತದೆ. ಈ ಕೈ ಅಂತದ್ದು ಕೃಷ್ಣ, ಈ ಕೈ ಅಂತದ್ದು ನನ್ನ ಕೈ ಅಲ್ಲ, ಹಾ ಅವಲಕ್ಕಿ ಮಾಡಿದಂತ ಪುಟ್ಟಿದ ನಿನ್ನ ಕೈ. ನಾನು ತರುತ್ತೇನೆ ಮತ್ತೆ ನಾನು ತಂದದ್ದಕ್ಕೆ ಮತ್ತೆ ಪುಟ್ಟಿದೆಯಾ? ಕೊಟ್ಟಿದ್ದು ನನ್ನ ಹೆಂಡತಿ. ಪಾಪ, ನೀನು ಇಲ್ಲಿಗೆ ಹೊರಟಿದ್ದೀಯ ಅನ್ನೋ ಕಾರಣಕ್ಕಾಗಿ ಹಾ ಇವತ್ತೇ ಮೆರೆದು ಕೊಟ್ಟ. ಒಂದು ವರ್ಷದ ಹಿಂದೆ ಮೇಲೆ ತಂದದ್ದು. ನಿಮ್ಮ ಮನೆಯ 1 ವರ್ಷದ ಹಿಂದಿನ ಅವಲಕ್ಕಿ ಇಷ್ಟು ಪರಿಮಾಣ ಅಂತ ಅಂದರೆ ಈ ಕೂದಲು ಹತ್ತಲ್ಲ 10 ವರ್ಷ ಹಿಂದಿನ ಅವಲಕ್ಕಿ ಎಷ್ಟು ಪರಿಮಾಣ ಆಗ್ತದೆ? ಇಬ್ಬರ ಪರಿಮಾಣ ಒಂದೇ ವರ್ಷ. ಒಳ್ಳೆ ಸುವಾಸನೆಯುಕ್ತವಾದಂತ ಅವಲಕ್ಕಿ. ಹಾ ನನ್ನ ಇದುವರೆಗೆ ಜನ್ಮದಲ್ಲಿ ಇಂಥ ಅವಲಕ್ಕಿಯ ಪರಿಮಾಣವನ್ನು ನಾನು ಆಘ್ರಾಣಿಸಿದ್ದೇ ಇಲ್ಲ. ಅವಲಕ್ಕಿ ಹೊಸ್ತಲ್ಲ. ಆದರೂ ಇಂಥ ಪರಿಮಾಣದ ಅವಲಕ್ಕಿ ಈ ಜಾತಿಯ ಸುಗಂಧ ನನಗೆ ಬಂದಿದ್ದೇ ಇಲ್ಲ. ಇದು ಪರಶಿವನ ಆಣೆಯಾಗಿ ಸತ್ಯ. ಶಿವನ ಆಣೆ ಬೇಡ. ನನ್ನ ಭಾಗ್ಯ ಇದು ನೋಡಲಿಲ್ಲ. ಇಂಥ ಅವಲಕ್ಕಿ ದಿನವೂ ನಿನಗೆ ತಿನ್ನುವ ಭಾಗ್ಯವನ್ನು ನನಗೆ ಹೆಂಡತಿ ಕೈಯಲ್ಲಿ. ಇನ್ನು ಆ ಮಕ್ಕಳು ಇಬ್ಬರು ಹೊಟ್ಟೆ ತುಂಬ ಅವಲಕ್ಕಿ ತಿಂದ್ರೆ ಅವರು ಭಾಗ್ಯ ಇರ್ತದ. ಇವತ್ತು ಮಕ್ಕಳು ತಿಂದು